ಆಯೋಗ ರಚನೆಯಲ್ಲಿ ಪ್ರಬಲರನ್ನ ಹೆಚ್ಚಾಗಿ ನಂಬರ್ಸ್ ಕೊಟ್ಟಿದ್ದಾರೆ, ಹಿಂದಿನ ಸಂಪ್ರದಾಯ ಮುರಿದಿದ್ದಾರೆ ಅಂತ ಅತಿ ಹಿಂದುಳಿದವರ ವಾದ, ಆರೋಪ ಮತ್ತು ಅಸಮಾಧಾನ. ನಿಮ್ಮ ಅಭಿಪ್ರಾಯ ಏನು? ನಮ್ಮದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಜನತಾ ಪರಿವಾರದಿಂದ ಈಚೆಗೆ ಬಂದಮೇಲೆ ಹಿಂದ ಅಂತ ಮಾಡಿಕೊಂಡ್ರು. ಅದು ಅವರ ವೈಯಕ್ತಿಕ ವರ್ಚಸ್ಸಿಗಾಗಲಿ ಅಥವಾ ಸಂಘಟನೆಗಾಗಲಿ ಒಳ್ಳೆಯದೇ. ಅಹಿಂದ ಅಂತ ಬಂದ ಮೇಲೆ ಅವರು ಅಹಿಂದ ಅಂತ ಆ ವರ್ಗಗಳಿಗೆ ಒಂದು ಪ್ರಾಮಾಣಿಕವಾದಂಥ ನ್ಯಾಯ ಕೊಡತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ನಂಬರ್ 2, ಈ 10 ವರ್ಷಗಳಲ್ಲಿ ಏನು ಹಿಂದುಳಿದ ವರ್ಗಗಳ ಒಂದು ಜಾತಿ ಗಣತಿ ಹಾಗೂ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿ, ಇದರಲ್ಲಿ ಯಾವುದನ್ನು ಇವರು ಕರೆಕ್ಟಾಗಿ ಮಾಡಿದ್ರು. ಫಸ್ಟು ಆ ಆರ್ಥಿಕಲ್ಲಿ ಶೈಕ್ಷಣಿಕ ಆರ್ಥಿಕ ಅಂತ ಹೇಳ್ತಾ ಬರ್ತಾ ಕೊನೆಯಲ್ಲಿ ಈ ಜಾತಿಯಲ್ಲಿ ಇಷ್ಟು ಜನ ಇದ್ದಾರೆ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಆ ಜಾತಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಸುಮಾರು ಹಿಂದುಳಿದ ವರ್ಗಗಳಲ್ಲಿ 800 ಜಾತಿಗಳು ಬರ್ತವೆ. ಒಂದೊಂದು ಪಂಗಡದಲ್ಲಿ 200-300 ಜನಕ್ಕೂ ಒಂದೊಂದು ಪಂಗಡ ಇದೆ. ಅದು ಯಾವಾಗ ಬಂತೋ ಹೇಗೆ ಬಂತೋ ಅದಕ್ಕೂ ಒಂದು ಹಿನ್ನೆಲೆ ಇಲ್ಲ, ಒಂದು ಆಧಾರ ಇಲ್ಲ. ಈಗ ಬಂದಂಥ 10 ವರ್ಷಗಳಲ್ಲಿ ಬಂದಂಥ ಒಂದು ವರದಿಯನ್ನು ನಾನು ಒಪ್ಕೊಳ್ತೀನಿ ತನ್ನ ಅನುಕೂಲಕ್ಕೆ ತಕ್ಕ. ಆಯ್ತಲ್ಲ ಸರ್, ಅದು ಮುಗ್ದೋಗಿದ್ದ ಕಥೆ ಅಲ್ವಾ? ಈಗ ಒಂದು ಸೆಕೆಂಡಲ್ಲಿ ಮುಗಿಸ್ಬಿಡ್ತೀನಿ ಅದನ್ನು. ತನ್ನ ಅನುಕೂಲಕ್ಕೆ ತಕ್ಕನಾಗಿ ಜಾರಿಗೆ ತರ್ತೀನಿ ಅಂತೇಳಿ ಕ್ಯಾಬಿನೆಟ್ ತಗೊಂಡು ಅದು ಅವರ ಅನುಕೂಲ ಆಗಬಾರ್ದು, ಅಧಿಕಾರಕ್ಕೆ ಅದು ಹಿಂದುಳಿದ ವರ್ಗಗಳ ಭವಿಷ್ಯದ ದೃಷ್ಟಿಯಿಂದ ಮಾಡಿರತಕ್ಕಂಥ ಇದು ಜಾತಿ ಜನಗಣತಿ. ಹಾಗಾಗಿ ಹಿಂದುಳಿದ ವರ್ಗಗಳ ಭವಿಷ್ಯವನ್ನು ನೋಡಬೇಕು, ಅದೆಲ್ಲ ಆಗಿದೆ. ಈಗ ಮಾಡಕ್ಕೆ ಹೊರಟಿದ್ರಲ್ಲ ನೀವು, ರಾಜ್ಯ ಸರ್ಕಾರ ಮಾಡಿದಂಥದ್ದನ್ನು ನೀವು ಧೈರ್ಯ ಯಾಕೆ ಜಾರಿಗೆ ತರಲಿಲ್ಲ? ಅದನ್ನ ಬಿಟ್ಟು ಬೇಡ ಅಂದ್ರಲ್ಲ ಸರ್, ಎಲ್ಲದಕ್ಕೂ ತಕರಾರು ತೆಗೆದ್ರೆ ಹೆಂಗೆ ಸರ್? ಮೇಡಮ್ ನಾನು ಒಂದು ನಿಮಿಷ ಮೇಡಮ್ ಬರ್ತಾ ನೀವು ನಾನು ಹೇಳ್ತೀನಿ ಯಾಕೆ ತರಲಿಲ್ಲ ಅಂತಂದ್ರೆ, ಪ್ರಬಲ ಜಾತಿಗಳು ಬಂದ್ವು, 2 ಪ್ರಬಲ ಜಾತಿಗಳು ಬಂದಿದ್ದು, ಹಿಂದುಳಿದವ್ರಿಗೆ ಯಾರು ಹೋರಾಟ ಮಾಡಲೇ ಇಲ್ಲ. ಕೆಲವು ಏನಂತಂದ್ರೆ ನಮ್ಮ ಪ್ರಬಲ ಅಂತ ಹೇಳ್ತಾ ಅದು ಹಿಂದುಳಿದಾರೆ ಸರ್. ಹಿಂದುಳಿದ ವರ್ಗದ ಆಗದಾದರೆ ನೀವು ಈ ರೀತಿ ಮಾಡಿ, ಜಾತಿ ಗಣತಿ ನನಗೆ ಸಂಬಂಧಪಟ್ಟಿಲ್ಲ, ನಾನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕವಾಗಿ ಯಾರ್ಯಾರು ಅದೆಲ್ಲ ಅಲ್ಲಿದಾರಲ್ಲ ಮಾಡಿ. ನೀವು ಜಾತಿ ಗಣತಿ ಬಂದಿರೋದು ಮೇಡಮ್ ಸಾಧ್ಯ ಇಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ನೀವು ಜಾತಿ ಗಣತಿ ನಮಗೆ ಕೊಂಕುಡ್ಕ ಅವಶ್ಯಕತೆ ಇಲ್ಲ. ನೀವು 800 ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಇನ್ನೊಂದು ಅಂತ ಕೇಳ್ತೀವಿ ಮೇಡಮ್. ನೀವು 800 ಜಾತಿಗಳಲ್ಲಿ ಯಾವ್ಯಾವ ಜಾತಿಯನ್ನು ಗುರುತಿಸಿದ್ರೆ ಯಾವ ಕಾರಣಕ್ಕಾಗಿ ಗುರುತಿಸಿ, ಅದರಲ್ಲಿ 2-3 ಜಾತಿ ತಗೊಂಡ್ರಿ. ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರನ್ನೇ ತಗೊಂಡ್ರಿ. ಕ್ಯಾಬಿನೆಟ್ ಡಿಸಿಷನ್ ಬಂದಾಗ ನೀವು ಯಾವ ಅಲ್ಪ ಇದು ಹಿಂದುಳಿದ ವರ್ಗದವ್ರ ಬಗ್ಗೆ ಮಾತಾಡಿದ್ರೆ ಅಲ್ಪಸಂಖ್ಯಾತರು ತಗೊಂತೀರಾ 4%, ಅವ್ರಿಗೆ ಇದು ಅಂತ ಕೊಡ್ತೀರಾ 15% ಮನೆ ಎಲ್ಲ ಅವ್ರದ್ದೇ ನೋಡ್ತೀರಾ ಹೊರತು ಹಿಂದುಳಿದ ವರ್ಗಗಳು ಇನ್ಯಾರು ಕಾಣಲಿಲ್ವ ಸರ್ ಸರ್ಕಾರದಲ್ಲಿ? ಕಮಿಷನ್ ಮಾಡಿರೋದು ಕಮಿಷನ್ ಯಾವಾಗ ಮಾಡ್ಬೇಕಾಗಿತ್ತು ಸರ್? ಕೇಂದ್ರದಲ್ಲಿ ಕಮಿಷನ್ ಮಾಡಿದ್ದಾರೆ, ಮೊದಲೇ ಮಾಡ್ಬೇಕಾಗ 10 ವರ್ಷದಿಂದ ಯಾಕೆ ಮಾಡಿಲ್ಲ? 164 ಕೋಟಿ ಸರ್. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನುಭವ ಕಡಿಮೆ ಇದೆ. ರಾಜ್ಯಕ್ಕೂ ಕೇಂದ್ರಕ್ಕೂ ಬಹಳ ವ್ಯತ್ಯಾಸ ಇದೆ. ರಾಜ್ಯ ಸಂಬಂಧಪಟ್ಟ ವಿಷಯ LKG ಸ್ಟೂಡೆಂಟ್ 14 ಬಾರಿ ಬಜೆಟ್ ಇತಿಹಾಸ ಇದೆ, ಏನ್ ಸರ್ ಮಾತಾಡ್ತೀರಾ? ಹಳೆ ಪ್ರಶ್ನೆ, ನೀವು ಅವರಿಗೆ ನಾವು 3A ಕೊಟ್ಟಿದೆ, ಕೇಂದ್ರ ಸರ್ಕಾರ ಕೊಟ್ಟಿಲ್ಲ, ಅಲ್ಲಿ ಒತ್ತಾಯ ಕೊಟ್ಟಿದೆ. ಮೇಡಮ್ ನಾನು 4 ವರ್ಷ ಮೊದಲು ಕಾಂತರಾಜ್ ವರದಿಯನ್ನು ತೆಗೆದುಕೊಂಡು ಆಮೇಲೆ ಜಯಪ್ರಕಾಶ್ ವರದಿ ತಗೊಂಡೋದ್ರು, ಕಮಿಟಿ ಮಾಡಿದ್ರು. ರಿಲೇ ಆಟ ಸರ್, ಇದು ರಿಲೇ ಇದ್ದಂಗೆ ಇವ್ರು ತಗೊಳ್ಳೋ ಅವ್ರ ಕೈ ಕೊಡೋದು. ಕಮಿಟಿ ಮಾಡಿ ಕಮಿಷನ್ ಮಾಡಿ ಏನೇ ಮಾಡಿ ಆರಂಭ ಮಾಡಿದ್ ಕಾಂತರಾಜ್ ಅವರು. 165 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮಾಡಿದಂತ 10 ವರ್ಷಗಳಲ್ಲಿ ಮಾಡಿದಂತ ನಾವು 4 ವರ್ಷ ಐತಿ ಮಾಡಿಲ್ಲ, ಒಪ್ಕೊಂಡ್ವಿ, ನಮ್ಮನ್ನು ಹಿಂದೆ ಇಟ್ರಿ. ಆಯ್ತು, ಈಗ ನೀವು ತಿರ್ಗಾ ಬಂದು ಹಳೆಯ ಗಂಡನ ಪಾದವೇ ಗತಿ ಅಂತ ಅದನ್ನ ಆಟ ಆಡ್ತಾ ನಿಮ್ಗೆ ಏನ್ ಬೆಲೆ ಇದೆ ಸರ್? ನಿಮ್ಗೆ ಏನ್ ಬದ್ಧತೆ ಇದೆ ಸರ್? ಗೊಂದಲ ಮಾಡೋದು ಬೇಡ. 1 ಸೆಕೆಂಡ್ ನೋಡಿ ಸರ್, 4 ವರ್ಷದಲ್ಲಿ ನಾವು ಮಾಡ್ಲಿಲ್ಲ, ಅದಕ್ಕೆ ಜನ ನಮ್ಮನ್ನು ಸೋಲ್ಸಿದ್ರು, ಅವ್ರನ್ನ ಗೆಲ್ಸಿದ್ರು ಅಂತ ಹೇಳಿದ್ರು. ಓಕೆ, ಇದೇ ಆರಂಭದಲ್ಲಿ ಅವ್ರ ಕ್ಯಾಬಿನೆಟ್ ನಲ್ಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಸೋ ಕಾಲ್ಡ್ ಲೀಕ್ ಅಂತ ನಂಬರ್ಸ್ ಗಳು ಹೊರಗೆ ಬಂತು. ಅವಾಗ ಏನಂದ್ರಿ ಕೇಳಿ, ಇಲ್ಲಿ ಯಾರು ಲೀಕ್ ಮಾಡಿದ್ರೋ ಬಿಟ್ರು ಅದು ಅನ್ನೋದಕ್ಕಿಂತ ನಿಮ್ ಕ್ಯಾಬಿನೆಟ್ ಮಾಡಿದ್ದು ನೋಡಿ ಮೇಡಮ್, ಅದೇ ತಪ್ಪು. ನೀವು ಮುಗ್ಸಕ್ಕೆ ಬಿಡ್ತಾ ಇಲ್ಲ. ನೀವು ಯಾರು ಪ್ರಶ್ನೆ ಬೇಡ ಅಂತಂದ್ರೆ ಮೇಡಮ್, ಲೀಕ್ ಅನ್ನೋ ಪ್ರಶ್ನೆ ಇದೆಯಲ್ಲ ಬಹಳ ಇಂಪಾರ್ಟೆಂಟ್.
ಸೋ ಕಾಲ್ಡ್ ಲೀಕ್ ಅದ್ಯಾವ ಉದ್ದೇಶ ಇಟ್ಕೊಂಡು ಲೀಕ್ ಆಯ್ತು ನಿಮ್ ಜವಾಬ್ದಾರಿ leak ಇಲ್ವಾ? ಮಾಡಿದ್ರೋ ಗೊತ್ತಿಲ್ಲ. It is not your duty to ಕೇಳಿಸ್ಕೊಳ್ಳಿ protect. ಸರ್ ಇಲ್ಲಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಅದ್ರ ಬದ್ಧತೆ ಇಲ್ಲ? ಈಗ ಜೆಡಿಎಸ್ ಬಿಜೆಪಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಅಪ್ಪ ಮಾಡಿ ಇಂಪ್ಲಿಮೆಂಟ್ ಮಾಡಬಹುದಾಗಿತ್ತಲ್ಲ. ಕುಮಾರಸ್ವಾಮಿ ಕ್ಯಾಬಿನೆಟ್ ಮಿನಿಸ್ಟರ್ ದೌರ್ಜನ್ಯ ಹಾಕಿದ್ರು. ಮೇಕಪ್ ಆಗಿ ವರ್ಷದ ಕತೆ ಬೇಡ, ನಿಜವಾಗ್ಲೂ ಹೇಳ್ಬೇಕು. ಮೊಸರು ಕುಡ್ದಿದ್ದು ಯಾರು ಹೇಳಿ? ಅದು ಮುಗಿದೋಗಿದೆ. ಅದು ಬಿಜೆಪಿ ಬದ್ಧತೆ ಒಪ್ಕೊಳ್ಳಿ. ಒಳ್ಳೇದ್ ಒಂದ್ ಸೆಕೆಂಡ್, ನಿಮ್ದು ಒಂದು ಗಾದೆ ಮಾತು ಹೆಂಗ್ ಹೇಳಿ, ಒಳ್ಳದ್ ಗಂಡಂಗೆ ಮೊಸರಲ್ಲು ಕಲ್ಲಂತೆ, ಹಂಗೆ ನಿಮ್ಗೆ ಆದ್ರೆ ಕಥೆ ಆಗ್ಬಿಟ್ಟಿದೆ. ಅದು ಸರ್ ಹೋದ್ರೆ ಕಲ್ಲು ಉಗುವುದು ಮೊಸರು ಕುಡಿಬಹುದು, ಕಲ್ಲೇ ಹುಡುಕ್ತೀನಿ ಅನ್ನೋರು ನಾವೇನು ಹೇಳಕ್ ನೀವು ಅದೇ ಕೆಲಸ ನಾವ್ ಹೇಳ್ತಿಲ್ಲ, ನೀವು ನಾವ್ ಅದೇ ಕೆಲಸ ಹೇಳ್ತಿಲ್ಲ. ಮಾಡ್ತಾ ಇದ್ದೀರಿ. ನಾವ್ ಕಲ್ಲೇ ಹುಡುಕಿಲ್ಲ, ಕಲ್ಲಿದ್ರು ಬಿಸಾಕಿ ಅಂತ Please, ಹೇಳ್ತೀವಿ. please, sir. ಅದೇ ನೀವು ಏನು ನಾವ್ ಮಾಡ್ತೀರಾ? ಹೇಳಿಲ್ಲ ಮೇಡಮ್, ಅವ್ರು ಜಾರಿ ನಮ್ಗ್ ತರ್ತೀನಿ ಬದ್ಧತೆ ಅಂದ್ರೆ ಇದೆ. ಅದ್ರಲ್ಲೂ ನಾವು protest ಎಲ್ಲ ಮಾಡ್ತೀರಿ. ಹಿಂದುಳಿದ ವರ್ಗಗಳಿಗೆ ಮಾಡ್ಬೇಕು, ನೀವು ಮಾಡ್ತೀನಿ ಅಂತ ಒಪ್ಕೊಂಡು ನಾವು ಈಗ ಅಗ್ರಿ. ಕಾಂಗ್ರೆಸ್ ಅವರು ಇದನ್ನ ಪ್ರಾರಂಭ ಮಾಡಿದ್ದು, ಮುಗಿಸ್ಬೇಕಾಗಿದ್ದು ಕಾಂಗ್ರೆಸ್ ಅವರೇ. ಬಿಜೆಪಿಯವರು ಎಡ್ ಬಿದ್ರೆ ಎಡ್ಡು, ಟೈಲ್ ಬಿದ್ರೆ ಟೈಲ್ ಆಡ್ತಾರೆ, ಅದು ನಮ್ಗೆ ಗೊತ್ತಿರೋಯ್ತಾ. ಆದ್ರೆ ನಾವು ಬಿಜೆಪಿನ ಕೇಳೋಂಥ ಪರಿಸ್ಥಿತಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಟಿವಿಗಳಲ್ಲಿ ಮತ್ತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಏನು ಸರ್ವೆಗಳಲ್ಲಿ ಸಾಮಾನ್ಯವಾಗಿ ತೋರಿಸುವಂಥದ್ದೇನು, ನೀವು ಎಲೆಕ್ಷನ್ ಸಂದರ್ಭ ಬಂದಂತ ನೋಡಿ, ಹೈಂದ ವರ್ಗ ಇಂತಿಂಥ ಸಮುದಾಯ ಇವ್ ಪಾರ್ಟಿಗೆ ಓಟ್ ಹಾಕ್ತಾರೆ, ಮುಸ್ಲಿಮರು 90% ಆಗ್ತಾರೆ, ಇವರು ಇಂಥ ಸಮುದಾಯ 80% ಆಗ್ತಾರೆ. ನಿಮ್ಗೆ ನಾವು ಸಹಾಯ ಮಾಡಿದ್ರೆ ನೀವು ನಮಗ್ ಸಹಾಯ ಋಣ ತೀರಿಸ್ರಿ ಅಂತ. ಯಾರಿಗ್ ಮಾಡ್ಬೇಕು? ಇದು ನಮ್ಮ ಪ್ರಶ್ನೆ. ಈಗ ಅವ್ರು ಯಾರಿಗ್ ಮಾಡ್ತಾ ಇದ್ದಾರೆ ಸರ್? ಯಾರಿಗ್ ಮಾಡ್ತಾ ಇದ್ದಾರೆ? ಯಾರು ಸೋಕಾಲ್ಡ್ ಅಪ್ಪರ್ ಕ್ಯಾಸ್ಟ್ ಅಂತ ಕರ್ಕೊಂತ ಇದ್ದಾರೆ ಅವ್ರಿಗೆ ಮಾಡ್ತಾ ಇದ್ದಾರೆ, ಕೇಳ್ತೀನಿ ಸರ್. ಅವ್ರಿಗೆ ಮಾಡ್ತಾ ಸರ್, ಇದ್ದಾರೆ. ನನಗೊಂದು ಅದು ಹೇಳಿ. ನನ್ನ ರಾಜ್ಯದಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ. OBC ಅಂತ ಹೇಳ್ತಿರಲ್ಲ ಸರ್, OBC ಯಲ್ಲಿ ಲಿಂಗಾಯತರು ಒಕ್ಕಲಿಗರು ಇದಾರ ಅಥವಾ ತೆಗೆದು ಹೊರಗಿಟ್ಟಿದ್ದೀರಾ ನಮ್ಗೆ? ಅಲ್ಲ, ನಾನು ಆ ಪ್ರಶ್ನೆ ನಾನು ಹೇಳೋದು ಅವ್ರನ್ನ ಇಲ್ಲ ಅಂತ ನಾನು ಹೇಳ್ತಾ ಮತ್ತೆ? ಇದ್ದೀನಿ. ಅಲ್ಲ ಒಂದ್ ನಿಮಿಷ ನಾನು ಒಂದ್ ನಿಮಿಷ ಅಣ್ಣ, ನಾನು ಅವ್ರನ್ನ ತಗೊಂಡಿರೋದಕ್ಕೂ ಅಪೇಕ್ಷೆ ಇಲ್ಲ, ಆಕ್ಷೇಪ ಇಲ್ಲ ಅಂತ ಹೇಳಿದ್ದೀನಿ. ಒಂದ್ ನಿಮಿಷ ನನ್ನ ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ರಿ. ಇವತ್ತು ಯಾವ ಸಂದರ್ಭದಲ್ಲಿ ನೀವು ತಗೊಂಡಿದ್ದೀರಾ? ಸಂಪ್ರದಾಯವನ್ನ ಮುರಿದಿದ್ದೀರಾ. ಇದು ಹಿಂದೆಲ್ಲ ನೀವು ತಗೊಂತಾ ಇದ್ರಾ? ಕಾಂಗ್ರೆಸ್ ತಗೊಂಡಿತ್ತಾ? ಬಿಜೆಪಿ ತಗೊಂಡಿತ್ತಾ? ಅನುಮಾನಗಳಿರೋದು ಎಲ್ಲೇಳಿ? ನೀವು ಇದುವರೆಗೂ ನೀವು ಮೊದಲಿಂದ ತಗೊಂಡ್ ಬಂದಿ ಬಹುಸಂಖ್ಯಾತರು OBCಗಳು ಇರ್ತಾ ಇದ್ರು. ನೀವು ಕಮಿಟಿ ಮೆಂಬರ್ ಸಮೇತ ಯಾರನ್ನೂ ತಗೋತಾ ಇರ್ಲಿಲ್ಲ. ನಾನು ಹೇಳ್ಬಿಡ್ತೀನಿ. ನಮ್ ಸಂದರ್ಭ ಇದೆಯಲ್ಲ, ನೀವು ನಮಗೆ ಈ ಸಂದರ್ಭದಲ್ಲಿ ನಮಗೆ ಅನುಮಾನ ಇದೆ ಯಾವ ಸಂದರ್ಭದಲ್ಲಿ ತಗೊಂಡಿದ್ದೀರಾ? ಹೌದು, ಯಾಕೆ ತಗೋಬೇಕು ಸರ್? ಯಾವಾಗ ಒಳ್ಳೆ ಟೈಮ್ ನಾವು ಮುಹೂರ್ತ ನೋಡಿ ಹೇಳ್ಬಿಡಿ. ಅಲ್ಲ ಒಂದ್ ನಿಮಿಷ, ನೀವು ಮುಹೂರ್ತ ಶಾಸ್ತ್ರದ ಬಗ್ಗೆ ನಾನು ಮಾತಾಡ್ತಿಲ್ಲ, ನೀವು ಅದಕ್ಕೋಗ್ಬೇಡಿ. ನೀವು ಈ ಕಾಂತರಾಜು ವರದಿಯನ್ನು ವಿರೋಧ ಮಾಡಿದವರು ಯಾರು? ಯಾರು ವಿರೋಧ ಮಾಡಿದವರು? ಅಲ್ಲ, ನಾನು ಒಂದ್ ನಿಮಿಷ ಹೇಳಿ ಮೇಡಮ್, ಯಾರು ಕಾಂತರಾಜು ವರದಿಯನ್ನು ವಿರೋಧ ಮಾಡಿದವರು? ವಿರೋಧ ಆ ಕಾರಣಕ್ಕೋಸ್ಕರ ನಾವು ವಿರೋಧ ಮಾಡ್ತಾ ಇದ್ವಿ ಹೊರತು ಟೈಮ್ ಸರಿ ಇಲ್ಲ ಇನ್ ದ ಸೆನ್ಸ್ ನೀವು ಅಂಕಿ ಅಂಶಗಳನ್ನ ತಗೊಳಕ್ ಹೋಗ್ಬೇಡಿ. ನಾನು ಹೇಳ್ತಾ ಇರೋ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಹೇಳ್ತಾ ಇರೋದು ಕಾಂತರಾಜು ಅಲ್ಲ, ಕಾಂತರಾಜು ವರದಿಯನ್ನು ಯಾರು ಪ್ರಬಲ ಸಮುದಾಯಗಳು ವಿರೋಧ ಮಾಡುವೋ ಅಂತ ಸಮುದಾಯಗಳನ್ನ ತಗೊಬಂದ್ಬಿಟ್ಟು ನೀವು ವರದಿಯಲ್ಲಿ ಜೋಡಿಸ್ಕೊಂಡು ಯಾವ ನ್ಯಾಯ ಕೊಡ್ತೀರಾ ನೀವು ನಮಗೆ? ನಾವು ಕೇಳ್ತಾ ಇರ್ತಕ್ಕಂಥದ್ದು ನಾನು ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಅವ್ರ ಬಗ್ಗೆ ಕೇಳ್ತಾ ಇಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಗವರ್ಮೆಂಟ್ಗೆ. ನಾವು ಈ ಸಮುದಾಯಗಳು ಓಟ್ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ, ಈ ಸಮುದಾಯಗಳು ಮತ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ, ಈ ಸಮುದಾಯಗಳು ಕಾಂಗ್ರೆಸ್ಗೆ. ಹಾಗಾಗಿ ನಮ್ಮ ಹಕ್ಕಿರ್ತಕ್ಕಂಥದ್ದು ಅವ್ರನ್ನ ಕೇಳ್ತಾ ಇದೀವಿ. ನೀವು ನಮ್ಮ ಹಿತ ಕಾಪಾಡಬೇಕು, ನಮ್ಮ ನಾವು ಬಿಜೆಪಿನ ಮತ್ತೆ ಇನ್ನೊಬ್ಬರು ಬಿಜೆಪಿ ಕಾಂಗ್ರೆಸ್ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಗಿಣಿಶಾಸ್ತ್ರ ಕೇಳ್ಕೊ ಬಂದ್ರ ಕತೆ ಕೇಳಕ್ ಬಂದಿಲ್ಲ. ಅದನ್ನ ಹೇಳ್ಬೇಕು. ಒಕ್ಕಲಿಗರು ಹಿಂದುಳಿದವರು ಅಲ್ವಾ ಸರ್? ನೀವು ನಮ್ಮ ವಿರೋಧ ಮಾಡಿದ್ರಿ, ನೀವೇ ವಿರೋಧ ಮಾಡಿದ್ರಿ. ಒಂದು ಬ್ರೇಕ್ ತಗೊಳ್ಳಿ. ಬ್ರೇಕ್ ಆದ್ಮೇಲೆ ಹಿಂದುಳಿದ ವರ್ಗದಲ್ಲಿ 3A 3B ಅಂದ್ರೆ ಒಕ್ಕಲಿಗರು ಲಿಂಗಾಯತರು ಅಥವಾ ಇದಾರ ಅಥವಾ ಇಲ್ವಾ ಅನ್ನುವಂಥದ್ದನ್ನ